ವೃಷಭ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿಲ್ಲ, ನೋಡಿರಬಹುದು. ಎಚ್ಚರಿಕೆ ವಿಡಿಯೋ ಕೊಡ್ತೀನಿ ಅಂತ ಹೇಳಿದೆ, ಕೊಟ್ಟಿರಲಿಲ್ಲ. ಹಿಂದೆನೂ ಸಹ ಬಹಳ ಸಾರಿ ನಾನು ಹಿಂಗೆ ಆಮೇಲೆ ಕೊಡ್ತೀನಿ ಅಂತ ಹೇಳಿ ಮಾಡ್ಲಿಕ್ಕೆ ಆಗಿಲ್ಲ. ಈ ಸಲ ಅದಕ್ಕೆ ಹಠಕ್ಕೆ ಬಿದ್ದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ, ತುಂಬ ಲೇಟ್ ಆಗೋಯ್ತು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ವೃಷಭ ರಾಶಿಯವರಿಗೋಸ್ಕರ 4 ಎಚ್ಚರಿಕೆಗಳು ಕೊಡ್ತೇನೆ. ಯಾವ ಸಮಸ್ಯೆಗಳು ನಿಮಗೆ ಆಗಬಹುದು, ನೀವು ತಪ್ಪು ಮಾಡಬಹುದಾ ಅಥವಾ ಏನಾಗಬಹುದು ಅನ್ನುವಂಥದ್ದು. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ತರ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಹಾಗೂ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ ಅಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಮೊದಲೇ ಹೇಳ್ಬಿಡ್ತೇನೆ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ, ನಾನು ಈ ವಿಡಿಯೋದಲ್ಲಿ ಹೇಳುವಂತಹ ಎಲ್ಲ ಎಚ್ಚರಿಕೆಗಳು ಸುಳ್ಳಾಗೋಗ್ಲಿ, ಇದು ಯಾವುದೂ ಸಹ ನಡೆಯದೇ ಇರಲಿ. ಆದರೂ ಸಾಧ್ಯತೆಗಳಿರೋದ್ರಿಂದ ಗ್ರಹಸ್ಥಿತಿಗಳಿಂದಾಗಿ ನಿಮಗೆ ಎಚ್ಚರಿಕೆ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಕೊಡ್ತಾ ಇದ್ದೇನೆ. ದಯವಿಟ್ಟು 4 ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ, ಒಳ್ಳೆಯದಾಗಲಿ. ಮೊದಲನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಅತ್ಯಂತ ಅನಾವಶ್ಯಕ ವಿಚಾರಗಳಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತೀರಾ ವೃಷಭ ರಾಶಿಯವರು ಈ ಫೆಬ್ರವರಿ ತಿಂಗಳಲ್ಲಿ ಅಂತ ಕಂಡು ಬರ್ತಾ ಇದೆ. ಅದರಲ್ಲೂ ವಿದ್ಯುತ್ ಉಪಕರಣಗಳು ಅನಾವಶ್ಯಕ. ನೀವು ಒಂದು 6 ತಿಂಗಳಿಂದನೋ, ಹೋದ ವರ್ಷನೋ, ಮೊನ್ನೆ ಒಂದು 3 ತಿಂಗಳಿಂದನೋ ಒಂದು ಹೊಸ ಮೊಬೈಲ್ ತಗೊಂಡಿದ್ರಿ, ಮತ್ತೊಂದು ಹೊಸ ಮೊಬೈಲ್ ತಗೊಂಡ. ಈ ನೋಡಿ, ಇವಾಗ ಏನಾಗ್ಬಿಡುತ್ತೆ, ನಾವು ಒಂದಿಷ್ಟು ಜಾಲತಾಣಗಳನ್ನ ಇದು ಮಾಡ್ಬೇಕಾದ್ರೆ ಮಾರಾಟ ಮಾಡುವಂಥದ್ದು ಇದೆಯಲ್ವಪ್ಪ. ಸೊ ಆದ್ರಿಂದ ಈ ಕಾರ್ಟ್ಗಳನ್ನ, ಆಮೇಲೆ ಒಂದಿಷ್ಟು ವೆಬ್ಸೈಟ್ಗಳನ್ನ ನೋಡಿಕೊಂಡು ನಾವು ಹೊಸ ಮೊಬೈಲ್, ಹೊಸ ಮಾಡೆಲ್ ಬಂದ ತಕ್ಷಣ ಅದಕ್ಕೆ ಮರುಳಾಗಿ ನಾವು ದುಡ್ಡು ಖರ್ಚು ಮಾಡ್ತೇವಲ್ಲ. ಸೊ ಅದೇ ತರ ಒಂದಿಷ್ಟು ವಿದ್ಯುತ್ ಉಪಕರಣಗಳು ಅಂತಂದ್ರೆ ಮೊಬೈಲೇ ಆಗಬೇಕು ಅಂತಿಲ್ಲ. ಟಿವಿ ಇರಬಹುದು, ವಾಷಿಂಗ್ ಮೆಷಿನ್ ಇರಬಹುದು, ಅಥವಾ ಏನೇ ಇರಬಹುದು. ಅತ್ಯಂತ ಅನಾವಶ್ಯಕವಾಗಿ ದುಬಾರಿ ಖರ್ಚುಗಳನ್ನು ಮಾಡ್ತೀರಾ ನೀವು ವೃಷಭ ರಾಶಿಯವರು. ಅದು ಸಹ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಜಾಸ್ತಿ ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ಅಥವಾ ಒಂದು ಪಕ್ಷ ನೀವೇನು ಮಾಡಲಿಲ್ಲ ಅಂತಂದ್ರೂ, ಈಗ ಜಸ್ಟ್ ತಗೊಂಬಂದಿದ್ದು ಹೊಸದು ಯಾವ್ದಾದ್ರು ಒಂದು ವಿದ್ಯುತ್ ಉಪಕರಣ ಹಾಳಾಗ್ತದೆ ಅಂತಂದ್ರೆ ಅದಕ್ಕೋಸ್ಕರ ಮತ್ತೆ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬರಬಹುದು. ಸೊ ಅದರಿಂದ ನಿಮ್ಮ ಹತ್ರ ಇರುವ ಒಂದು ಹೊಸ ಉಪಕರಣಗಳನ್ನ ಹುಷಾರಾಗಿ ಬಳಸಿ, ಹಾಗೂ ಅನಾವಶ್ಯಕ ಆಗಿದ್ರೆ ದಯವಿಟ್ಟು ಅದ್ರ ಮೇಲೆ ದುಡ್ಡು ಖರ್ಚಾಗದಂತೆ ಸ್ವಲ್ಪ ಗಮನ ಕೊಡಿ, ಆಯ್ತಾ. ಅದರಲ್ಲೂ ವಿಶೇಷವಾಗಿ ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಪ್ರತಿದಿನ ಪಠನೆ ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗತ್ತೆ. ಎರಡನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬಹಳ ಪಕ್ಕ ನೀವು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯವರು ಗೋಲ್ಡ್ ಲೋನ್ ಮಾಡುವ, ಅಂದ್ರೆ ಬಂಗಾರವನ್ನ ಅಡಮಾನ ಇಡುವಂತಹ ಪರಿಸ್ಥಿತಿ, ಅಂದ್ರೆ ಇಡ್ತೀರಾ ಅಂತ ಕಂಡು ಬರ್ತಾ ಇದೆ. ಗೋಲ್ಡ್ ಲೋನ್ ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ನನ್ನ ಪ್ರಕಾರ, ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತೇನೆ ಅಥವಾ ಶಾಸ್ತ್ರಬದ್ಧವಾಗಿ ಹೇಳ್ತೇನೆ, ಬಂಗಾರವನ್ನ ಅಡಮಾನ ಇಡುವಷ್ಟು ದರಿದ್ರ ಅಥವಾ ಅಷ್ಟು ಕೆಟ್ಟ ಕೆಲಸ ಇನ್ನೊಂದಿಲ್ಲ. ಸೊ ದಯವಿಟ್ಟು ನಿಮ್ಮ ಒಳ್ಳೇದಕ್ಕೆ ಹೇಳ್ತೀನಿ, ಬಂಗಾರ ಅಡ ಇಡಬೇಡಿ. ಎಂತಹ ಪರಿಸ್ಥಿತಿ ಬರಲಿ ಬೇಕಾದ್ರೆ ನಾನು ಆ ವಿಚಾರವನ್ನೇ ಬಿಟ್ಟುಬಿಡ್ತೀನಿ, ಬಂಗಾರ ಮಾತ್ರ ಅಡ ಇಡಲ್ಲ ಅನ್ನುವ ರೀತಿಯಲ್ಲಿ ಆಣೆ ಪ್ರಮಾಣ ಮಾಡಿ ಇಟ್ಕೊಂಬಿಡಿ. ನಿಮಗೆ ನೀವೇ ಒಂದು ಶಿಕ್ಷಣ ವಿಧಿಸ್ಕೊಂಬಿಡಿ, ಬಂಗಾರ ಮಾತ್ರ ಅಡ ಇಡಬೇಡಿ. ಬಟ್ ವೃಷಭ ರಾಶಿಯವರು ಬಂಗಾರವನ್ನು ಅಡ ಇಟ್ಬಿಡ್ತೀರಾ, ಈ ಒಂದು ಜಾಸ್ತಿ ಹೋಗ್ಬಿಟ್ಟು ಟಕ್ಕಂತ ಬ್ಯಾಂಕಲ್ಲಿ ಹೋಗೋದು, ಲೋನ್ ಮಾಡ್ಬಿಡೋದು, ಒಂದು ಗೋಲ್ಡ್ ಲೋನ್ ಮಾಡ್ಬಿಡೋದು, ಇದೆಲ್ಲ ಮಾಡ್ಬಿಡ್ತೀರಾ ಅಂತ ಜಾಸ್ತಿ ಕಂಡು ಬರ್ತಾ ಇದೆ. ನನ್ನ ಪ್ರಕಾರ ಅದನ್ನು ಮಾಡಬಾರ್ದು ನೀವು. ಸೊ ಆದಷ್ಟು ಅದನ್ನು ತಪ್ಪಿಸ್ಲಿಕ್ಕೆ ನೋಡಿ, ದಯವಿಟ್ಟು ಅದನ್ನು ತಪ್ಪಿಸ್ಲಿಕ್ಕೆ ನೋಡಿ ವೃಷಭ ರಾಶಿಯವರು. ಅದನ್ನು ಎಷ್ಟಾಗುತ್ತೋ ಅಷ್ಟು ತಪ್ಪಿಸಿ. ಇನ್ನು ದತ್ತಾತ್ರೇಯ ವಜ್ರಕವಚ ಸ್ತೋತ್ರ ಅಂತ ಬರ್ತದೆ, ಅದನ್ನು ಪಠನೆ ಮಾಡಿ, ಹಾಗೂ ದತ್ತಾತ್ರೇಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಬಂಗಾರ ಅಡಮಾನ ಇಡುವ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಬರಬಾರದು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗಿ ಏನೂ ಆಗೋದಿಲ್ಲ, ಒಳ್ಳೆಯದಾಗ್ತದೆ. ಮೂರನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಂಬಂಧಿಕರ, ನೆಂಟರಿಷ್ಟರ ಚುಚ್ಚು ಮಾತುಗಳು ಬಹಳಷ್ಟು ಕೇಳಿಸಿಕೊಳ್ಳಬೇಕಾದಂತಹ ಕೆಲವಿಷ್ಟು ಪರಿಸ್ಥಿತಿಗಳು ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇದೆ. ನಿಮ್ಮ ಕ್ಲೋಸ್ ರಿಲೇಟಿವ್ಸ್, ನಿಮ್ಮ ಸಂಬಂಧಿಕರೇ ನಿಮ್ಮ ಬಗ್ಗೆ ಒಂದಿಷ್ಟು ಚುಚ್ಚು ಮಾತುಗಳು ಹೇಳೋದು, ನಿಮ್ಮ ಮುಂದೆನೇ ನಿಮಗೆ ಹೇಳಬಹುದು, ಅಥವಾ ಈಗಂತೂ ಟೆಕ್ನಾಲಜಿ ಅಲ್ವಾ, ಅವ್ರು ಯಾರ ಹತ್ರ ಮಾತಾಡಿದ್ರು ಕೂಡ ಕಾಲ್ ರೆಕಾರ್ಡಿಂಗ್ ನಿಮಗೆ ಬರಬಹುದು, ಅಥವಾ ನಿಮಗೆ ಇನ್ನೊಬ್ರು ಬಂದು ಹೇಳಬಹುದು ನಿಮ್ಮವ್ರು ಹಿಂಗೆ ಹೇಳಿದ್ರು ಅಂತ ಹೇಳಿ. ಸೊ ನೆಂಟರಿಷ್ಟರಿಂದ, ಸಂಬಂಧಿಕರಿಂದ ಚುಚ್ಚು ಮಾತುಗಳನ್ನ ಕೇಳಿಸಿಕೊಳ್ಳುವಂತಹ ಒಂದು ಯೋಗ ಫಲ ಕಂಡು ಬರ್ತಾ ಇದೆ. ಬೇಸರ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾವು ಎದ್ದಾಗ ಹೊಗಳ್ತಾರೆ, ಬಿದ್ದಾಗ ತೆಗಳ್ತಾರೆ, ನಗುತ್ತಾರೆ, ಎಲ್ಲದೂ ಸರ್ವೇ ಸಾಮಾನ್ಯವಾಗಿರುತ್ತೆ. ನಮ್ಮ ಹಾದಿ ಸರಿಯಾಗಿದೆ, ಸರಿಯಾದ ಸತ್ಯದ ಮಾರ್ಗದಲ್ಲಿ ನೀವು ಹೋಗ್ತಾ ಇದ್ದೀರಾ ಅಂತ ಆದ್ರೆ, ಅಥವಾ ಯಾವುದೋ ಒಂದಿಷ್ಟು ಅನಿವಾರ್ಯ ಕಷ್ಟದ ಪರಿಸ್ಥಿತಿಗಳಲ್ಲಿ ಏನೋ ಮಾಡಿದಂತಹ ಕೆಲವಿಷ್ಟು ಘಟನೆ ಅಥವಾ ಕೆಲವಿಷ್ಟು ನೀವು ಮಾಡಿದಂತಹ ಕೆಲಸಗಳನ್ನು ಅವರು ಚುಚ್ಚುತ್ತಾ ಇದ್ದಾರೆ ಅಂತ ಆದ್ರೆ, ಬ್ಯಾಡ್ ಟೈಮ್ ಅಂತ ಅನ್ಕೊಳ್ಳಿ. ಮುಂದೆ ಖಂಡಿತ ಒಳ್ಳೆ ದಿನಗಳು ಬಂದೇ ಬರುತ್ತೆ.
ಭಗವಂತ ನಿಮ್ಮನ್ನು ಕಾಪಾಡ್ತಾನೆ. ಇನ್ನೂ ಎತ್ತರಕ್ಕೆ ನೀವು ಖಂಡಿತ ಬೆಳೀತೀರಾ. ಯಾರು ನಿಮಗೆ ಚುಚ್ಚು ಮಾತು ಹೇಳ್ತಾ ಇದಾರಲ್ಲ ಅವರೇ ನಿಮ್ಮನ್ನು ಹೊಗಳುವಂತಹ ಪರಿಸ್ಥಿತಿ ಭಗವಂತ ಖಂಡಿತ ನಿಮಗೆ ಕೊಟ್ಟೇ ಕೊಡ್ತಾನೆ ಅನ್ನೋ ನಂಬಿಕೆ ಸಹ ನಮಗಿದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ದುರ್ಗಾ ಅಷ್ಟೋತ್ರವನ್ನ, ಲಲಿತಾ ಸಹಸ್ರನಾಮವನ್ನ ರೂಢಿಯಲ್ಲಿ ಇಟ್ಕೊಂಡ್ರೆ ಪಠನ ಅಥವಾ ಶ್ರವಣ ತುಂಬಾ ಒಳ್ಳೆಯದು. ನಿಮಗೆ ಸರ್ವತೋಮುಖ ಅಭಿವೃದ್ಧಿಗೆ ಒಳ್ಳೆಯದಾಗಲಿ. 4ನೆಯ ಕೊನೆಯ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಅನುಮಾನನೇ ಇಟ್ಕೊಳ್ಬೇಡ್ರಿ. 110% ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಸಾಲಗಳು ತುಂಬಾ ಮಾಡ್ಬಿಡ್ತೀರಾ ನೀವು ಅಂತ ಕಂಡು ಬರ್ತಾ ಇದೆ ಈಸಿಯಾಗಿ. ಎಲ್ಲ ಕ್ರೆಡಿಟ್ ಕಾರ್ಡ್ಗಳು, ಈಗಂತೂ ಕ್ರೆಡಿಟ್ ಕಾರ್ಡ್ಗಳ ಮೇಲೆ ತುಂಬಾ ಈಸಿಯಾಗಿ ಕ್ರೆಡಿಟ್ ಕಾರ್ಡ್ಗಳು ಬಂದ್ಬಿಡ್ತಾವ. ನೀವೇನ್ ಮಾಡ್ತೀರಾ, ಹೋಗೋದು ಕ್ರೆಡಿಟ್ ಕಾರ್ಡ್ ಉಚ್ಚೋದು. ಎಲ್ಲದಕ್ಕೂ ಒಂದು ಆನ್ಲೈನಲ್ಲಿ ಏನೋ ತಗೋಬೇಕಾ, ಕ್ರೆಡಿಟ್ ಕಾರ್ಡ್ ತಗೊಂಡ, ಈಸಿ EMI ಕನ್ವರ್ಟ್ ಮಾಡ್ಕೊಂಡ, ಅಥವಾ ಯಾವುದೋ ಒಂದು ಬಿಲ್ ಪೇ ಮಾಡಬೇಕು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ದ, EMI ಕನ್ವರ್ಟ್ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಇದೇನಾಗ್ಬಿಡುತ್ತೆ, ನಿಮ್ಮ ಹತ್ರ 4-5 ಕಾರ್ಡ್ಗಳಿದಾವಪ್ಪ, 4-5 ಲೋನ್ಗಳು ಕ್ರಿಯೇಟ್ ಆಗ್ಬಿಡುತ್ತೆ. ಈಸಿ ಸಿಗುತ್ತೆ. ಇದಲ್ದೇನೆ ಮತ್ತೆ ಮೆಸೇಜ್ಗಳು ಬೇರೆ ನಿಮ್ಗೆ ಇವಾಗೆಲ್ಲ AI ಎಲ್ಲ ಇರೋದ್ರಿಂದ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ಗಳೆಲ್ಲ ಹೋಗ್ಬಿಡ್ತವೆ. ಒಂದಿಷ್ಟು ನಿಮಗೇನು ಅಕೌಂಟಲ್ಲಿ ಲೋ ಬ್ಯಾಲೆನ್ಸ್ ಅಂತ ನಿಮ್ಗೆ ಒಂದು SMS ಬರುತ್ತೆ, ಅದನ್ನ ರೀಡ್ ಮಾಡಿಬಿಡುತ್ತೆ. ಹಾಗೂ ನಿಮಗೆ ನೆಕ್ಸ್ಟ್ ಇಂದ SMS ಬರ್ಷ ಹೋಗುತ್ತೆ, ನಿಮಗೆ ಪ್ರೀ ಅಪ್ರೂವ್ಡ್ ಲೋನ್ ಅಷ್ಟು ಸಾವಿರ, ಇಷ್ಟು ಲಕ್ಷ, ಏನಿಲ್ಲ ನೀವು ಒಂದು ಓಕೆ ಮಾಡ್ಬಿಡಿ ನಿಮಗೆ ಲೋನ್ ಹಾಕ್ಬಿಡ್ತೀವಿ ಅಂತ. ನೀವೇನ್ ಮಾಡ್ತೀರಾ, ಓಕೆ ಅಂದ್ಬಿಡ್ತೀರಾ, ದುಡ್ಡು ಬಂದು ಮತ್ತೆ ಸಾಲಗಾರರಾದ್ರಿ. ಹೀಗೆ ಸಾಲದ ಸುಳಿಯಲ್ಲಿ ಅದು ಜಾಸ್ತಿ ಪ್ರಮಾಣದ ಸಾಲ. ನೀವು ಎಲ್ಲಿ ನೋಡಿದ್ರೆ ಇಷ್ಟೆಲ್ಲ ಸಾಲ ಮಾಡ್ಕೊಂಡ್ಬಿಟ್ಟು ನಾನು ಅಂತ ಹೆದರ್ಕೊಂಡ್ಬಿಡ್ಬೇಕು ನೀವು ಒಂದ್ಸಲ. ಅಷ್ಟು ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳುವಂತಹ ಸಾಧ್ಯತೆ, ಗೊತ್ತೇ ಇಲ್ಲದೆ ಸಾಲ ಸುಳಿಯಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆ ತೀರಾ ಜಾಸ್ತಿ ಕಂಡು ಬರುತ್ತಾಗಿದೆ ನನಗೆ ವೃಷಭ ರಾಶಿಯವರಿಗೆ. ಸೊ ಅದರಿಂದ ಸಾಲದ ಸುಳಿ ಅಂತಾನೆ ಹೇಳ್ತಾರೆ. ಸುಳಿ ಅಂದ್ರೆ ತಪ್ಪಿಸ್ಕೊಂಡು ಹೊರಗೆ ಬರೋಕ್ಕಾಗಲ್ಲ. ಏನೋ ಸುಳಿಯಲ್ಲಿ ಸಿಕ್ಕಾಬಿದ್ರೆ ನೀರಲ್ಲಿ ವಾಪಸ್ ಬರೋಕ್ಕಾಗಲ್ಲ ಅಂದ್ರೆ ಆ ಥರ ಆ ಸಾಲದ ಸುಳಿಯಲ್ಲಿ ಸಿಗಾಕೊಳ್ಳಿದ್ರಂಗೆ ದಯವಿಟ್ಟು ನೀವು ಎಚ್ಚರಿಕೆಯನ್ನು ವಹಿಸಲೇಬೇಕು. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವರಿಗೆ ಹೋಗಿ ಒಂದು ದರ್ಶನ ಮಾಡಿ, ಒಂದು ಪ್ರಾರ್ಥನೆ ಪೂಜೆ ಮಾಡಿ ಬರ್ರಿ. ಖಂಡಿತ ಸಾಲ ಆಗದೆ ಇರೋ ಕಾಪಾಡಪ್ಪ ಅಂತ ಹೇಳಿ ಗೊತ್ತಲ್ವಾ, ಖಂಡಿತವಾಗಿ ಒಳ್ಳೇದಾಗತ್ತೆ. ಇನ್ನು ಬಹಳ ಪ್ರಮುಖವಾದ ಇನ್ನೊಂದು ವಿಚಾರ ಹೇಳಬೇಕಾಗಿತ್ತು ನನಗೆ. ನಮ್ಮ ಯಾಗಶಾಲೆಯ ಮುಂದಿನ ಹೋಮ ವಿಶೇಷವಾದಂತಹ ದೇವತಾರಾಧನೆ ಇರುವಂತಹದ್ದು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ. ಅದು ಫೆಬ್ರವರಿ 12ನೇ ತಾರೀಕು ಬರ್ತದೆ, ಬುಧವಾರ ಇದೆ. ಅವತ್ತಿನ ದಿವಸವೇ ನಾವು ಬಹಳ ಪ್ರಮುಖವಾಗಿ ನಿಮ್ಮೆಲ್ಲರ ಸಾಲ ಬಾಧೆಗಳು ಪರಿಹಾರವಾಗಬೇಕು. ಈ ಕೊಟ್ಟ ಸಾಲ ಇರಬಹುದು, ತಗೊಂಡ್ ಸಾಲ ಇರಬಹುದು, ಕೊಡಿಸಿದ ಸಾಲ ಇರಬಹುದು, ಈ ಸಾಲದ ವಿಚಾರದಲ್ಲಿರುವ ಎಲ್ಲ ಸಮಸ್ಯೆಗಳು, ತಲೆನೋವೆಲ್ಲ ಪರಿಹಾರವಾಗಬೇಕು ಅಂತ ಋಣಬಾಧ ನಿವಾರಕ ಹೋಮ ಅಂತ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನೀವು ಅಡಮಾನ ಇಟ್ಟಿದ್ರೆ ಗೋಲ್ಡ್ ಲೋನ್, ಈಗಂತೂ ಪ್ರತಿಯೊಂದು ಕಡೆ ಇರುವಂಥದ್ದೇ ಗೋಲ್ಡ್ ಲೋನ್. ನಮ್ಮಲ್ಲಿ ಜಾಸ್ತಿ ದುಡ್ಡು ಕೊಡ್ತೀವಿ, ನಮ್ಮಲ್ಲಿ ಜಾಸ್ತಿ ಕಡಿಮೆ ಬಡ್ಡಿ ಅಂತ. ಮನೆಯಲ್ಲಿ ಲಕ್ಷ್ಮೀ ಸ್ವರೂಪದಲ್ಲಿ ಇರಬೇಕಾದಂತಹ ಬಂಗಾರ, ನಿಮ್ಮ ಮೈ ಮೇಲೆ ಇರಬೇಕಾದ ಬಂಗಾರ ಎಲ್ಲ ಬ್ಯಾಂಕಲ್ಲಿ ಲಾಕರ್ಗಳಲ್ಲಿ ಅಡಮಾನವಾಗಿ ಬಿದ್ದಿರತಕ್ಕಂಥದ್ದು. ಇದು ಬಹಳ ತಪ್ಪು, ಬಹಳ ಕೆಟ್ಟದು. ಯಾರೂ ಸಹ ಗೋಲ್ಡ್ ಲೋನ್ ಮಾಡಬೇಡಿ ಅಂತಲೇ ನಾನು ಎಲ್ಲರಿಗೂ ಸೂಚನೆ ಕೊಡೋದು, ಗೊತ್ತಲ್ವಾ. ಸೊ ಆದರೂ ಸಹ ಬಹಳಷ್ಟು ಜನಕ್ಕೆ ಆ ಗೋಲ್ಡ್ ಅನ್ನು ಬಿಡಿಸಿಕೊಂಡು ಬರುವ ರೀತಿಯಲ್ಲಿ ಒಂದು ಅನುಕೂಲವಾಗಬೇಕು. ಅಥವಾ ಬಹಳಷ್ಟು ಜನ ಒಂದು ಬಂಗಾರ ಖರೀದಿ ಮಾಡಬೇಕು ಅನ್ಕೊಂಡಿರ್ತಾರೆ, ಆಗ್ತಿರೋದಿಲ್ಲ, ಆರ್ಥಿಕ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಬಹಳ ಮುಖ್ಯವಾಗಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಶುಕ್ರ ಗ್ರಹ, ನಾನೇನು ಹೇಳ್ತಾ ಇದ್ದೇನೆ ಮುಂದಿನ ವಿಡಿಯೋಗಳು ಸಹ ಮಾಡ್ತೇನೆ. ಶುಕ್ರನ ಪ್ರಾಧಾನ್ಯತೆ ನಿಮಗೆ ಫೆಬ್ರವರಿ ತಿಂಗಳು, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತನಕನು, ಮೇ ಅರ್ಧ ಭಾಗ ತನಕ ಹೆಚ್ಚು ಕಡಿಮೆ 3.5 ತಿಂಗಳುಗಳ ಕಾಲ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಮೀನರಾಶಿಯಲ್ಲಿ ಇರಲಿದ್ದಾನೆ ಎಂದಾಗ ಆ ಶುಕ್ರನ ಬಲವನ್ನು ನಾವು ಪಡ್ಕೊಳ್ಬೇಕಂತ. ಸೊ ಅದರಿಂದ ಅದ್ಭುತವಾದ ಅವಕಾಶ ಇದು. 1008 ಸಂಖ್ಯೆಯಲ್ಲಿ ಮಹಾಶುಕ್ರ ಶಾಂತಿ ಹೋಮ, ಸಹಸ್ರ ಸಂಖ್ಯೆಯಲ್ಲಿ ಸಹಸ್ರ ಶುಕ್ರ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಮಕ್ಕಳ ವಿಚಾರದಲ್ಲಿ ಆ ಸಂತೋಷ ಸಿಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪದೋಷಗಳು ಯಾವುದೇ ಇದ್ರೂ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಅರ್ಧಾಷ್ಟಮ ಶನಿ ಇತ್ಯಾದಿ ಎಲ್ಲ ರೀತಿಯ ಶನಿಪೀಡೆಗಳು ಪರಿಹಾರವಾಗಬೇಕು. ಅಥವಾ ವೈಯಕ್ತಿಕ ಜಾತಕದಲ್ಲಿ ಶನಿ ಮಹಾದಶ, ಶನಿ ಭುಕ್ತಿ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ, ಸರ್ವತ್ರ ಎಲ್ಲ ಕಡೆ ಇರುವ ಶನಿಪೀಡೆಗಳು ಪರಿಹಾರವಾಗಬೇಕು ಅಂತ ಶನಿ ಶಾಂತಿ ಹೋಮ, ಮಹಾ ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ನಾವು ಫೆಬ್ರವರಿ 12ನೇ ತಾರೀಕು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ ಮಾಡ್ತಾ ಇದ್ದೇವೆ. ಹಾಗೂ ಪ್ರಸಾದ ಸ್ವರೂಪ ನಿಮಗೆಲ್ಲರಿಗೂ ಸಹ ಈ ಎಲ್ಲ ಹೋಮಗಳಲ್ಲಿ ಅಭಿಮಂತ್ರಿತವಾದಂತಹ ವಿಶೇಷವಾದಂತಹ ಧನಾಕರ್ಷಕ ಮಣಿಯನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ.
ಈ ಧನಾಕರ್ಷಕ ಒರಿಜಿನಲ್ ರಾ ಮಣಿ, ಇದು ಧನಾಕರ್ಷಕ ಮಣಿ. ಇದನ್ನ ನಾನು ಸ್ವಲ್ಪ ದೊಡ್ಡ ಸೈಜೇ ಕೊಡ್ತಾ ಇದ್ದೀನಿ ನಿಮಗೆ ಎಲ್ಲರಿಗೂ ಇಟ್ಕೊಳ್ಳೋಕೆ, ಕ್ಯಾರಿ ಮಾಡೋಕೆ, ಎಲ್ಲ ಕಡೆ ತಗೊಂಡೋಗಕ್ಕೆ ಆಗೋ ರೀತಿಯಲ್ಲಿ, ಅಥವಾ ನಿಮ್ಮ ಲಾಕರಲ್ಲಿ ಇರಬಹುದು, ಅಥವಾ ನಿಮ್ಮ ಪರ್ಸಲ್ಲಿ ಇರಬಹುದು, ಅಂದ್ರೆ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಇಂದ ಹಿಡಿದು ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅಥವಾ ನೀವು ಎಲ್ಲಿ ದುಡ್ಡು ಹಾಕಿರ್ತೀರ ಲಿಕ್ವಿಡ್ ಕ್ಯಾಶ್, ಈಗ ವ್ಯಾಪಾರ ಮಾಡ್ತಾ ಇದ್ರೆ ನಿಮ್ಮ ಗಲ್ಲಾಪೆಟ್ಟಿಗೆಯಲ್ಲಾಗಿರಬಹುದು, ಅಥವಾ ನಿಮ್ಮ ಮನೆಯಲ್ಲಿ ದುಡ್ಡಿರುವಂತಹ ಲಾಕರಲ್ಲಾಗಿರಬಹುದು, ದೇವರ ಮನೆಯಲ್ಲಾಗಿರಬಹುದು, ನಿಮ್ಮ ಜೊತೆಗೆ ಕ್ಯಾರಿ ಸಹ ಎಲ್ಲ ಕಡೆ ತಗೊಂಡು ಹೋಗ್ಲಿಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಒರಿಜಿನಲ್ ಧನಾಕರ್ಷಕ ಮಣಿಯನ್ನ ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಅದನ್ನ ಈ ಎಲ್ಲ ಹೋಮಗಳಲ್ಲಿ ಸಹಸ್ರ ಶುಕ್ರ ಶಾಂತಿ ಹೋಮ, ಆಮೇಲೆ ಸ್ವರ್ಣಾಕರ್ಷಕ ಭೈರವ ಹೋಮ, ಋಣಬಾಧಾ ನಿವಾರಕ ಹೋಮ, ಆಮೇಲೆ ಸಂತಾನ ಗೋಪಾಲಕೃಷ್ಣ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಅಭಿಮಂತ್ರಿಸಿ ನಿಮಗೆ ಕೊಡ್ತಾ ಇದ್ದೇವೆ. ಸೊ ಅದ್ಭುತವಾದಂತಹ ಈ ಒಂದು ಧನಾಕರ್ಷಕ ಮಣಿ, ಇದನ್ನ ಪೈರೈಟ್ ಅಂತಾರೆ, ಮನಿ ಮ್ಯಾಗ್ನೆಟ್ ಅಂತಾರೆ, ದುಡ್ಡನ್ನು ಸೆಳೆಯುವಂತಹ ಒಂದು ಮಣಿ ಅಂತ ಹೇಳ್ತಾರೆ. ಇದನ್ನ ನೀವು ಮನೆಗಳಲ್ಲಿ ಇಟ್ಕೊಳ್ಳಿಕ್ಕೆ ಅದ್ಭುತವಾಗಿರ್ತದೆ. ಮೊಟ್ಟ ಮೊದಲನೇ ಬಾರಿ ನಮ್ಮ ಯಾಗಶಾಲೆಯಲ್ಲಿ ಇಷ್ಟು ದೊಡ್ಡ ಪೈರೈಟ್ ಧನಾಕರ್ಷಕ ಮಣಿಯನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇರತಕ್ಕಂಥದ್ದು. ಸೊ ಪ್ರತಿಯೊಬ್ಬರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಸಂಕಲ್ಪ ಸೇವೆ ಬುಕಿಂಗ್ಸ್ ಎಲ್ಲ ಓಪನ್ ಇರ್ತದೆ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸ್ಆಪ್ ಮಾಡ್ಕೊಳ್ಬಹುದಾಗಿರ್ತದೆ. ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ, ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ನಿಮಗೆ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿಯನ್ನ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ, ಅಥವಾ ರಿಜಿಸ್ಟರ್ಡ್ ಪೋಸ್ಟ್, ರಿಜಿಸ್ಟರ್ಡ್ ಪಾರ್ಸಲ್ ಯಾವ್ದಾಗುತ್ತೋ ಅದರ ಮೂಲಕ ನಾವು ನಿಮಗೆ ಕಳಿಸ್ಕೊಡುವಂತ ವ್ಯವಸ್ಥೆಯನ್ನ ಖಂಡಿತವಾಗಿ ಮಾಡ್ತೇವೆ. ಸ್ಕ್ರೀನ್ ಮೇಲೆ ಕಾಣಿಸುವಂತ ನಂಬರ್ಗೆ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡಿಕೊಳ್ಳಬಹುದಾಗಿರ್ತದೆ. ಇದಾಗಿತ್ತು ವೀಕ್ಷಕರೇ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಏನು ಫಾಲೋ ಮಾಡಿಲ್ಲ ಅಂದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.